ಬಿಜೆಪಿ ಗವರ್ನಮೆಂಟ್ ಬಂದ ಮೇಲೆ ಈ ರೀತಿಯಾದಂತಹ ಘಟನೆಗಳು ಬಹಳಷ್ಟು ಕಡಿಮೆ ಆಗಿವೆ. ಕೆಂಪುಕೋಟೆ ಸ್ಫೋಟದಲ್ಲಿ ದುರ್ಮರಣಕ್ಕೆ ಈಡಾದವರು ಬೀದಿ ಬದಿ ವ್ಯಾಪಾರಿಗಳು. ಪಾಪ ಅವ್ರು ಏನ್ರಿ ಮಾಡಿರ್ತಾರೆ, ಹೊಟ್ಟೆ ಹೊರ್ಕೊಳ್ಳೋದಕ್ಕೆ ಅಂತ ಬಂದಿರ್ತಾರೆ. ಯಾಕೆಂದ್ರೆ ಕೆಂಪುಕೋಟೆಯನ್ನ ನೋಡೋದಕ್ಕೆ ಬಹಳಷ್ಟು ಜನ ಪ್ರವಾಸಿಗರು ಬಂದಿರ್ತಾರೆ. ಇಂತಹ ಸಂದರ್ಭದಲ್ಲಿ ಏನೋ ಒಂದು ಸಣ್ಣ ವ್ಯಾಪಾರ ಮಾಡಿ ಹೊಟ್ಟೆ ತುಂಬಿಕೊಳ್ಳೋಣ ಅಂತ ಬೀದಿ ಬದಿ ವ್ಯಾಪಾರ ಮಾಡ್ಕೊಂಡಿರ್ತಾರೆ. ಸೊ ಈ ಸ್ಫೋಟದ ಸ್ಥಳದಲ್ಲಿ ವ್ಯಾಪಾರ ಮಾಡ್ತಾ ಇದ್ದಂತಹ ಜನನೇ ಮೃತರು, ಬಡವರು, ಆ ದಿನ ವ್ಯಾಪಾರ ಮಾಡಿ ಜೀವನ ಮಾಡುವಂಥವರು ಬೀದಿ ಬದಿ ವ್ಯಾಪಾರಿಗಳು ಈ ಸ್ಫೋಟದಲ್ಲಿ ಮೃತಪಟ್ಟಿದ್ದಾರೆ ಅನ್ನುವಂತಹ ಮಾಹಿತಿ ಬರ್ತಾ ಇದೆ. ಯಾಕೆಂದ್ರೆ ಅದು ಕಾರ್ ಪಾರ್ಕಿಂಗ್ ಜಾಗ ಆಗಿರೋದ್ರಿಂದ ಡೆಫಿನೆಟ್ಲಿ ಅಲ್ಲಿ ಬೀದಿ ಬದಿ ವ್ಯಾಪಾರಿಗಳು ಇರ್ತಾರೆ. ಬಟ್ ಇದು ಇಲ್ಲಿಯವರೆಗೆ ಏನು ಈ ಘಟನೆ, ಯಾಕೆ ಈ ಘಟನೆ, ಹೇಗಾಯ್ತು ಅನ್ನೋದ್ರ ಬಗ್ಗೆ ಮಾಹಿತಿ ಇಲ್ಲದೆ ಇರೋದ್ರಿಂದ ನಾವು ಏನನ್ನೂ ಮಾತಾಡೋಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಒಂದು ವೇಳೆ ಇದೇನಾದರೂ ಬಾಂಬ್ ಬ್ಲಾಸ್ಟ್ ಆಗಿದ್ದರೆ ಈ ಥರ ಬೀದಿ ಬದಿ ವ್ಯಾಪಾರಿಗಳನ್ನ ಗುರಿಯಾಗಿಸಿಕೊಂಡು ಬಿಡಿ, ಬೀದಿ ಬದಿ ವ್ಯಾಪಾರಿನೋ ಅಥವಾ ಶ್ರೀಮಂತನೋ ಬಡವನೋ ಬಲ್ಲಿದನೋ ಎಲ್ಲರೂ ಕೂಡ ಮನುಷ್ಯರೇ. ಪ್ರತಿಯೊಂದು ಪ್ರಾಣನೂ ಇಂಪಾರ್ಟೆಂಟ್. ಕೆಲವೊಂದು ಪ್ರಾಕೃತಿಕವಾಗಿ ಕೆಲವು ಅವಘಡಗಳು ನಡೆಯುತ್ತೆ, ಕೆಲವು ಮ್ಯಾನ್ ಮೇಡ್ ಅವಘಡಗಳು ಇರ್ತವೆ, ಇನ್ನೊಂದು ಟೆರರ್ ಅಟ್ಯಾಕ್ಸ್ ಇರ್ತವೆ. ಇಲ್ಲಿಯವರೆಗೆ ಈ ಭೀಕರ ಸ್ಫೋಟದ ಹಿನ್ನೆಲೆ ಏನು, ಯಾವ ಕಾರಣಕ್ಕೆ ಈ ಭೀಕರ ಸ್ಫೋಟ ಸಂಭವಿಸಿದೆ ಅನ್ನೋದರ ಬಗ್ಗೆ ಅಧಿಕೃತವಾದಂತಹ ಮಾಹಿತಿ ಬಂದಿಲ್ಲ. ಆದರೆ ಈಗ ಸ್ಪಾಟ್ನ ಸೀಸ್ ಮಾಡಿ ಬಾಂಬ್ ನಿಷ್ಕ್ರಿಯ ದಳ ಕೂಡ ಆಗಮಿಸಿದೆ. ಅಲ್ಲಿ ಈಗಾಗಲೇ ತನಿಖೆಯನ್ನು ನಡೆಸ್ತಾ ಇದೆ. ಸೀನಿಯರ್ ಆಫೀಸರ್ಸ್ ಬರೋದನ್ನ ಎಲ್ಲರೂ ಕಾಯ್ತಾ ಇದ್ದಾರೆ. ಅವರು ಬಂದು, ಯಾಕೆ ಅಂತಂದರೆ ಈ ರೀತಿಯಾದಂತಹ ದೊಡ್ಡ ದೊಡ್ಡ ಸ್ಫೋಟಗಳು ಸಂಭವಿಸಿದಾಗ ಈ ಸ್ಫೋಟದ ತೀವ್ರತೆಯನ್ನು ನೋಡೇ ಹೇಳಿಬಿಡ್ತಾರೆ ಇದು ಯಾವ ರೀತಿಯಾದಂತಹ ಸ್ಫೋಟ, ಈ ಸ್ಫೋಟಕ್ಕೆ ಕಾರಣ ಏನು ಅಂತ. ಸೊ ಅದಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಇನ್ನಷ್ಟೇ ಮಾಹಿತಿ ಲಭ್ಯವಾಗಬೇಕಾಗಿದೆ. ಬಟ್ ತುಂಬ ಆತಂಕ ಇರೋದು ದೆಹಲಿ, ಈ ದೇಶದ ರಾಜಧಾನಿ. ದೊಡ್ಡ ದೊಡ್ಡ ರಾಜಕೀಯ ನಾಯಕರು ಇನ್ಕ್ಲೂಡಿಂಗ್ ಈ ದೇಶದ ಪ್ರಧಾನಿ ನರೇಂದ್ರ ಮೋದಿ, ರಾಷ್ಟ್ರಪತಿಗಳು ಸೇರಿದಂತೆ ಪ್ರತಿಯೊಬ್ಬರು ವಾಸವಿರುವಂತಹ ನಗರ ಕೆಂಪುಕೋಟೆ. ಐತಿಹಾಸಿಕವಾಗಿ 2000 ಇಸವಿಯಲ್ಲಿ ಆ ಸಾಲಿನಲ್ಲಿ ಈ ಕೆಂಪುಕೋಟೆಯನ್ನ ಯುನೆಸ್ಕೋ ವಿಶ್ವ ಪಾರಂಪರಿಕ ತಾಣ